ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ತಂಗಿದ್ದ ಬಂಜಾರಾ ಹಿಲ್ಸ್ನ ಪಾರ್ಕ್ ಹಯಾತ್ ಹೋಟೆಲ್ನ ಮೊದಲ ಅಂತಸ್ತಿನಲ್ಲಿ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಆವರಿಸಿತ್ತು. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಿಯಂತ್ರಿಸಿದ್ದಾರೆ. ಬೆಂಕಿಗೆ ನಿಖರ ಕಾರಣ ಕಂಡು ಬಂದಿಲ್ಲ. ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಬಿಡುಗಡೆಯಾಗಿ 3 ವರ್ಷಗಳಾಗಿವೆ. ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಕಿ ಬಾಯ್ ಪಾತ್ರದಲ್ಲಿ ಮಿಂಚು ಹರಿಸಿದ್ರು. ಪ್ರಶಾಂತ್ ನೀಲ್ ನಿರ್ದೇಶನದ ಈ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ವಿಜಯ್ ಕಿರಗಂದೂರ್ ನಿರ್ಮಿಸಿದ್ರು. ಇದೀಗ ಚಾಪ್ಟರ್ 3 ಮಾಡೋದಾಗಿ ಹೊಂಬಾಳೆ ಫಿಲ್ಮ್ಸ್ ಅಪ್ಡೇಟ್ ಅನ್ನ ನೀಡಿದ್ದು, ಸಿ ಯು ಸೂನ್ ಅನ್ನೋ ಮೂಲಕ ಯಶ್ ಫ್ಯಾನ್ಸ್ಗೆ ಕಿಕ್ ಹೆಚ್ಚಿಸಿದೆ. ವಿನಯ್ ರಾಜ್ಕುಮಾರ್ ಹಾಗೂ ಅದಿತಿ ಪ್ರಭುದೇವ ನಟನೆಯ ಅದೊಂದಿತ್ತು ಕಾಲ ಚಿತ್ರದ ಮುಂಗಾರು ಮಳೆಯಲ್ಲಿ ಹಾಡು ಇದೀಗ 1 ಕೋಟಿಗೂ ಹೆಚ್ಚು ವೀಕ್ಷಣೆ ಪಡೆದು ಮುನ್ನುಗ್ತಿದೆ. ಟ್ರೆಂಡಿಂಗ್ ಹಾಗೂ ಈ ವರ್ಷದ ಮೊದಲ ಮೆಲೋಡಿ ಹಿಟ್ ಲಿಸ್ಟ್ ನಲ್ಲಿ ಸಾಗುತ್ತಿರುವ ಹಾಡು ಇದಾಗಿದ್ದು, ಇನ್ಸ್ಟಾದಲ್ಲಿ 1,20,000ಕ್ಕೂ ಹೆಚ್ಚು ರೀಲ್ಸ್ ಮಾಡಿದ ಹಾಡಾಗಿದೆ. ಅಂದಹಾಗೆ ಈ ಸಿನಿಮಾ ಜೂನ್ ನಲ್ಲಿ ತೆರೆಗೆ ಬರಲಿದೆ. ಬಹುನಿರೀಕ್ಷಿತ ಮಲ್ಟಿ ಸ್ಟಾರರ್ ಪ್ಯಾನ್ ಇಂಡಿಯಾ 45 ಚಿತ್ರದ ಟೀಸರ್ಗೆ ಎಲ್ಲ ಕಡೆ ಪ್ರಶಂಸೆಯ ಸುರಿಮಳೆ ಆಗ್ತಿದೆ. ಹೀಗಾಗಿ ಧನ್ಯವಾದ ತಿಳಿಸಲು ಜೊತೆಗೆ ಚಿತ್ರದ ಪ್ರಮೋಷನ್ಗಾಗಿ ಪಕ್ಕದ ರಾಜ್ಯಗಳಿಗೆ ಚಿತ್ರತಂಡದಿಂದ 2 ದಿನಗಳ ಸಂಚಾರವನ್ನ ಮಾಡ್ತಿದೆ. ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ವಿ ಶೆಟ್ಟಿ, ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ನಿರ್ಮಾಪಕ ರಮೇಶ್ ರೆಡ್ಡಿ ಅವರು ಏಪ್ರಿಲ್ 15 ಹಾಗೂ 16ರಂದು ಪಕ್ಕದ ರಾಜ್ಯಗಳಾದ ಹೈದರಾಬಾದ್, ಮುಂಬೈಗೆ ಪ್ರವಾಸ ಕೈಗೊಂಡಿದ್ದಾರೆ. ಆಗಸ್ಟ್ 15ಕ್ಕೆ ಸಿನಿಮಾ ಬಿಡುಗಡೆಯಾಗಲಿದೆ.